ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣದ ಕುರಿತು ಒಂದು ಹೊಸ ಸೂಚನೆ ಆದ್ರೆ ಕೊಟ್ಟಿದ್ದಾರೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣದ ಕುರಿತು ಮಾತ್ರನೇ ಅಲ್ಲ, ಎಲ್ಲ ಒಂದು ಗ್ಯಾರಂಟಿ ಯೋಜನೆಗಳ ಕುರಿತಾಗಿರ್ಬೋದು, ನಿಮಗೆ ಎಲ್ಲ ಒಂದು ಹೊಸ ಅಪ್ಡೇಟ್ಸ್ ಆದ್ರೆ ಬಂದಿದಾವೆ ಇವತ್ತು. ನೋಡಿ, ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಸಿಎಂ ಸಿದ್ದರಾಮಯ್ಯ ಅವರು ಒಂದು ಸಭೆ ಆದ್ರೆ ನಡೆಸಿದ್ರು. ಆ ಒಂದು ಸಭೆಯಲ್ಲಿ ಏನೇನು ಹೊಸ ರೂಲ್ಸ್ ಅನ್ನ ಇಟ್ಟಿದ್ದಾರೆ, ಏನೊಂದು ಹೊಸ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ, ಏನು ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಮತ್ತೆ ಸಾಕಷ್ಟು ಜನ ಕಾಮೆಂಟ್ ಮಾಡ್ತೀರಾ, ಹಾಗಾದ್ರೆ ಗೃಹಲಕ್ಷ್ಮಿ 11ನೇ ಕಂತಿನ ಹಣದ ಬಗ್ಗೆ ಮೊದಲು ಹೇಳಿ, ಮತ್ತೆ 12ನೇ ಕಂತಿನ ಹಣದ ಬಗ್ಗೆ ಹೇಳಿ ಅಂತ ಕಾಮೆಂಟ್ ಮಾಡ್ತೀರಾ. 11ನೇ ಕಂತಿನ ಹಣದ ಬಗ್ಗೆ ಕೂಡ ನಿಮ್ಗೆ ಈ ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಸಿಗುತ್ತೆ. ಎಲ್ಲರೂ ವಿಡಿಯೋ ಸಂಪೂರ್ಣವಾಗಿ ನೋಡಿ. ಮತ್ತೆ ಯಾರು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಚಾನಲ್ಗೆ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ. ನೋಡಿ, ಗ್ಯಾರಂಟಿ ಯೋಜನೆಗಳ ಕುರಿತು ಮೊದಲು ಏನೊಂದು ಹೊಸ ಸೂಚನೆ ಕೊಟ್ಟಿದ್ದಾರೆ, ಏನು ಅನ್ನುವಂಥದ್ದನ್ನ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತೆ ವಿಡಿಯೋ ಕೊನೆಯಲ್ಲಿ ನಿಮ್ಗೆ ಹೇಳ್ತೀನಿ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಯಾವಾಗ ಬರುತ್ತೆ, 12ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಸಭೆಯಲ್ಲಿ ಏನೊಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ, ಯಾವಾಗ ಜಮಾ ಮಾಡ್ತಾರಂತ ಹೇಳಿದ್ದಾರೆ ಅನ್ನುವಂಥದ್ದನ್ನ ತಿಳಿಸ್ಕೊಡ್ತೀನಿ. ಮೊದಲು ಗ್ಯಾರಂಟಿ ಯೋಜನೆಗಳ ಕುರಿತು ಏನ್ ಹೇಳಿದ್ದಾರೆ ಅಂದ್ರೆ, ಸಾಕಷ್ಟು ಜನ ಗ್ಯಾರಂಟಿ ಯೋಜನೆಗಳಿಗೆ ತುಂಬಾ ಒಂದು ವಿರೋಧ ಆದ್ರೆ ವ್ಯಕ್ತಪಡಿಸ್ತಿದ್ರು. ನಾರ್ಮಲ್ ಎಲ್ಲ ಒಂದು ಆಪೋಸಿಟ್ ಪಾರ್ಟಿ ಕಡೆಯಿಂದ ಆಗಿರ್ಬೋದು, ಈಗ ಎಲ್ಲವರು ಜನರು ಕೂಡ, ಕರ್ನಾಟಕದಲ್ಲಿ ಜನರು ಕೂಡ ಸಾಕಷ್ಟು ಜನರು ಇದ್ರಿಗೊಂದು ಅಪೋಸ್ ಮಾಡ್ತಿದ್ರು ಗ್ಯಾರಂಟಿ ಯೋಜನೆಗಳಿಗೆ. ಏನಂತ ಅಪೋಸ್ ಮಾಡ್ತಿದ್ರು ಅಂದ್ರೆ, ಇಲ್ಲಿ ಸರ್ಕಾರದ ಬಳಿ ಹಣ ಇಲ್ಲ, ಇವು ರಾಜ್ಯದ ಅಭಿವೃದ್ಧಿಯ ಹಣವನ್ನು ಯೂಸ್ ಮಾಡಿ ಗ್ಯಾರಂಟಿ ಯೋಜನೆಗಳನ್ನ ಮುಂದುವರಿಸ್ತಿದ್ದಾರೆ, ಈ ರೀತಿಯಾಗಿ ಹೇಳಿಕೆಗಳೆಲ್ಲ ಕೇಳಿ ಬರ್ತಿತ್ತು. ಅದರಿಂದ ಸಿಎಂ ಸಿದ್ದರಾಮಯ್ಯ ಅವರು ಸಭೆಯಲ್ಲಿ ಹೇಳಿರುವಂತದ್ದು ಏನಂದ್ರೆ, ಗ್ಯಾರಂಟಿ ಯೋಜನೆಗಳನ್ನ ಸಾಕಷ್ಟು ಜನ ಫಲಾನುಭವಿಗಳು ಇದನ್ನ ಉಪಯೋಗ ಆದ್ರೆ ಮಾಡ್ಕೊಂತಿದ್ದಾರೆ. ಇನ್ನು ಕೆಲವರು ಫಲಾನುಭವಿಗಳು ದುರುಪಯೋಗ ಕೂಡ ಮಾಡ್ಕೊಳ್ತಿದ್ದಾರೆ. ಕೆಲವರು ಫಲಾನುಭವಿಗಳು ಎಲಿಜಿಬಲ್ ಇರುವಂತವರು ಹಣ ತಗೊಂತಿದ್ದಾರೆ, ಕೆಲವರು ಎಲಿಜಿಬಲ್ ಇರಲ್ಲ ಆದ್ರೂ ಹಣ ತಗೊಂತಿದ್ದಾರೆ ಅಂತ ಹೇಳ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಮತ್ತೆ ಈ ಒಂದು ಬಿಟ್ಟಿ ಭಾಗ್ಯದಿಂದ ಒಂದು ರಾಜ್ಯ ಒಂದು ಅಭಿವೃದ್ಧಿ ಆಗ್ತಿಲ್ಲ ಅಂತ ಈ ರೀತಿಯಾಗೆಲ್ಲ ನೀವು ಯಾರ್ಯಾರು ಹೇಳ್ತಿದ್ರು, ಹೇಳಿಕೆಯಲ್ಲಿ ಕೊಡ್ತಿದ್ರು. ನಿಮ್ಗೆ ಈ ಒಂದು ಯೋಜನೆಗಳು ಬೇಡ ಅಂದ್ರೆ ನೀವು ರದ್ದು ಮಾಡ್ಕೋಬಿಡಿ, ನೀವು ರದ್ದು ಮಾಡ್ಕೋಬಿಟ್ರೆ ನಮಗೂ ಸ್ವಲ್ಪ ಹೊರೆ ಕಡಿಮೆ ಆಗುತ್ತೆ ಅಂತ ಇಲ್ಲಿ ಒಂದು ಸರ್ಕಾರದ ಕಡೆಯಿಂದ ಹೇಳ್ತಿರುವಂತಹ ಮಾತುಗಳಾಗಿದೆ. ಆದ್ರೆ ಯೋಜನೆಗಳು ಬರ್ತಿದೆ ಅಂದ್ರೆ ಯಾರು ಇದನ್ನ ಬಿಟ್ಕೊಡಲ್ಲ, ಯಾಕಂದ್ರೆ ನಮ್ಗೆ ಹಣ ಬರ್ಲಿ ಬಿಡು ಅಂತಾನೆ ಎಲ್ಲರೂ ಯೋಜನೆಗಳಿಗೆ ಅಪ್ಲೈ ಮಾಡೇ ಮಾಡ್ತಾರೆ. ಈಗ ಅವ್ರು ಹೇಳ್ತಿರುವಂತಹ ಶಕ್ತಿ ಯೋಜನೆನೂ ಅಷ್ಟೇ, ನಿಮ್ಗೆ ಬೇಡ ಅನ್ನೋದಾದ್ರೆ ಕಂಡಕ್ಟರ್ನ ಕೇಳಿ ಟಿಕೆಟ್ ಪಡ್ಕೊಳ್ಳಿ, ನೀವು ನಿಮ್ಗೆ ಬಿಟ್ಟಿ ಯೋಜನೆ ಬೇಡ ಅನ್ನೋದಾದ್ರೆ ಕಾಸು ಕೊಟ್ಬಿಟ್ಟು ಟಿಕೆಟ್ ತಗೊಳ್ಳಿ ಅಂತ ಆದ್ರೆ ಹೇಳ್ತಿದ್ದಾರೆ. ನೋಡಿ, ಈ ರೀತಿಯಾಗಿ ಒಂದು ಸೈಡ್ ಹೇಳಿಕೆಗಳಾದ್ರೆ ಬರ್ತಿದಾವೆ. ಈಗ ಗೃಹಲಕ್ಷ್ಮಿ ಯೋಜನೆದು ನಿಮ್ಮೆಲ್ಲರಿಗೂ ಇರುವಂತಹ ಇನ್ನೊಂದು ಆತಂಕ ಏನಂದ್ರೆ, ಇನ್ನು ಮುಂದೆ ಮುಂದುವರಿಸ್ತಾರ ಇಲ್ಲ. ಸಿಎಂ ಸಿದ್ದರಾಮಯ್ಯ ಅವರು ಏನ್ ಹೇಳಿದಾರೆ ಅಂದ್ರೆ, ನಾವು ಮುಂದುವರಿಸ್ತೀವಿ, ತುಂಬಾ ಫಲಾನುಭವಿಗಳಿಗೆ ನಮ್ಮ ಒಂದು ಗ್ಯಾರಂಟಿ ಯೋಜನೆಗಳಿಂದ ತುಂಬಾನೇ ಉಪಯೋಗ ಆಗ್ತಿದೆ, ಯಾರಿಗೆ ಯೋಜನೆಗಳು ಬೇಕು ಅಂತಿದ್ದಾರೆ ಅವರೆಲ್ಲರಿಗೂ ನಾವು ಹಣ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಪಂಚ 5 ಗ್ಯಾರಂಟಿ ಯೋಜನೆಗಳ ಹಣ ಕೂಡ ನಾವು ಕೊಡ್ತೀವಿ, ಮುಂದುವರಿಸ್ತೀವಿ ಅಂತ ಹೇಳ್ತಿದ್ದಾರೆ. ಪಂಚ 5 ಗ್ಯಾರಂಟಿ ಯೋಜನೆಗಳು ಕೂಡ ಮುಂದುವರಿಸ್ತೀವಿ, ಯಾರಿಗೆ ಬೇಡವೋ ಅವ್ರು ಕ್ಯಾನ್ಸಲ್ ಮಾಡ್ಕೊಂಡ್ರೆ ನಮಗೂ ಸ್ವಲ್ಪ ಹೊರೆ ಕಡಿಮೆ ಆಗುತ್ತೆ ಅಂತ ಅವ್ರು ಹೇಳ್ತಿರುವಂತದ್ದು ಸಿಎಂ ಸಿದ್ದರಾಮಯ್ಯ ಅವರು. ಈಗ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಬರುತ್ತೆ, ಇದು ನಿಮ್ಗೆ ಮೈನ್ ಬೇಕಾಗಿರುವಂತದ್ದು. ಗೃಹಲಕ್ಷ್ಮಿ 11ನೇ ಕಂತಿನ ಹಣ, 12ನೇ ಕಂತಿನ ಹಣ ಯಾವಾಗ ಬರುತ್ತೆ, ಸಭೆಯಲ್ಲಿ ಯಾವಾಗ ಜಮಾ ಮಾಡ್ತಾರಂತ ಹೇಳಿದ್ದಾರೆ, ಏನು ಅನ್ನುವಂತ ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲಿ ನೀವು ಪ್ರೂಫ್ ಅನ್ನ ನೋಡಬಹುದು. ಇಲ್ಲಿ ಜೂನ್ ತಿಂಗಳ ಗೃಹಲಕ್ಷ್ಮಿ ಹಣ ಶೀಘ್ರವೇ ಬಿಡುಗಡೆ, ಚುನಾವಣೆ ನೀತಿ ಸಂಹಿತೆಯಿಂದಾಗಿ ಜೂನ್ ತಿಂಗಳ ಗೃಹಲಕ್ಷ್ಮಿ ಹಣ ಸ್ವಲ್ಪ ತಡವಾಗಿದೆ. ಇಲ್ಲಿ ಚುನಾವಣೆ ನೀತಿ ಸಂಹಿತೆಯಿಂದಾಗಿ ಅವರು ಜೂನ್ ತಿಂಗಳ ಹಣವನ್ನ ನಿಮ್ಗೆ ಸ್ವಲ್ಪ ಡಿಲೇ ಮಾಡಿದ್ದಾರೆ, ಸ್ವಲ್ಪ ತಡವಾಗಿದೆ ಅಂತ ಹೇಳ್ತಿದ್ದಾರೆ. 2 ದಿನಗಳಲ್ಲಿ ಬಿಡುಗಡೆಯಾಗಲಿದೆ. 2 ದಿನಗಳಲ್ಲಿ ಬಿಡುಗಡೆ ಅಂತ ಹೇಳ್ತಿದ್ರೆ 2 ದಿನದಲ್ಲೇ ಜಮಾ ಆಗಲ್ಲ, ಅದಿನ್ನು ಪ್ರೋಸೆಸ್ ಒಂದು 2-3 ದಿನ ಟೈಮ್ ತಗೊಳುತ್ತೆ. ಜುಲೈ ತಿಂಗಳದ್ದು ಇದೆ, 15ರೊಳಗೆ ಪಾವತಿ ಆಗಲಿದೆ. ನಿಮಗೆ ಜುಲೈ ತಿಂಗಳಿನ ಹಣ ಅಂದ್ರೆ ಗೃಹಲಕ್ಷ್ಮಿ 12ನೇ ಕಂತಿನ ಹಣ ಕೂಡ ನಿಮ್ಗೆ 15ನೇ ತಾರೀಕು ಒಳಗಡೆ ಜಮಾ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದೇ ಜುಲೈ 15ನೇ ತಾರೀಕು ಒಳಗಡೆ ಜಮಾ ಅಂತ ಹೇಳ್ತಿದ್ದಾರೆ. ಇವತ್ತು ದಿನಾಂಕ ಬಂದು 10, ನೋಡೋಣ ಜಮಾ ಆಗುತ್ತೇನೋ. ಇನ್ನು 5 ದಿನ ಒಳಗಡೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣನು ಜಮಾ ಆಗ್ಬೇಕು, 12ನೇ ಕಂತಿನ ಹಣನು ಜಮಾ ಆಗ್ಬೇಕು. ಈಗ ನಮ್ ಜನರೆಲ್ಲ ಏನ್ ಹೇಳ್ತಿರ್ತಾರ ಅಂದ್ರೆ, ಅಟ್ಲೀಸ್ಟ್ ಒಂದು ಕಂತಿನ ಹಣ ಆದ್ರೂ ಜಮಾ ಮಾಡ್ಬಿಟ್ಟು ಇನ್ನೊಂದು ಕಂತಿನ ಹಣ ಒಂದು 10 ದಿನ ಲೇಟ್ ಆಗಿ ಹಾಕಿದ್ರು ನಮ್ಗೆ ಪರವಾಗಿಲ್ಲ ಅಂತ ಹೇಳ್ತಿರ್ತಾರೆ. ಓಕೆನಾ? ನೋಡಿ, ಈಗ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಹೇಳಿರುವಂತದ್ದು. ನೋಡಿ, ಈ ರೀತಿಯಾಗಿ ಒಂದು ಅಪ್ಡೇಟ್ ಆದ್ರೆ ಕೊಟ್ಟಿದ್ದಾರೆ. ಈಗ ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೆ ಬೇಕಾ ಬೇಡವಾ, ನೀವು ಕ್ಯಾನ್ಸಲ್ ಮಾಡ್ಕೊಳ್ತೀರಾ ಇಲ್ಲ ನಿಮ್ಗೆ ಲಕ್ಷ್ಮಿ ಯೋಜನೆ ಮುಂದುವರಿಬೇಕಾ, ನಿಮ್ಮ ಒಂದು ಅಭಿಪ್ರಾಯಗಳು ತುಂಬಾನೇ ಮುಖ್ಯ. ಪ್ರತಿಯೊಬ್ರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ನಿಮ್ಮ ಒಂದು ಅಭಿಪ್ರಾಯ ಏನು ಅನ್ನುವಂಥದ್ದನ್ನ.